ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ 6 ತಿಂಗಳ ಮಗುವಾಗಿದ್ದಾಗಲೇ ಸಿನಿಮಾದಲ್ಲಿ ಬಾಲನಟನಾಗಿ ನಟಿಸೋಕೆ ಪ್ರಾರಂಭ ಮಾಡಿದ್ರು ಹಾಗೂ 10ನೇ ವಯಸ್ಸಿಗಾಗಲೇ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು. ತಮ್ಮ ತಂದೆಯವರ ಲೆಗಸಿಯನ್ನ ಕನ್ನಡ ಚಿತ್ರರಂಗದಲ್ಲಿ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಅವರು ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅಂದಾಕ್ಷಣ ನಮಗೆ ನೆನಪಾಗೋದು ಅವರ ಸ್ಮೈಲ್ ಹಾಗೂ ಅವರ ಫ್ಲಾಲೆಸ್ ಡ್ಯಾನ್ಸ್ ಹಾಗೂ ರಿಯಲ್ ಸ್ಟಂಟ್ಗಳು. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡೋಕೆ ಹೊರಟಿರೋದು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು ಯಾವುವು ಅನ್ನೋದನ್ನ. ಹಾಗಿದ್ರೆ ಬನ್ನಿ ಈ ಲಿಸ್ಟ್ ನಲ್ಲಿ ಯಾವೆಲ್ಲ ಸಿನಿಮಾ ಕಾಣಿಸ್ಕೊಳ್ತವೆ ಅನ್ನೋದನ್ನ ತಿಳಿಯೋಣ. 10ನೇ ಸ್ಥಾನದಲ್ಲಿ ಪವರ್ ಸಿನಿಮಾ ಕಾಣಿಸ್ಕೊಳ್ತದೆ. 2014ರಲ್ಲಿ ಬಿಡುಗಡೆಯಾಗಿರುವಂತಹ ಇದು ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. 12 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ನಿರ್ಮಾಣವಾಗಿ ಭರ್ಜರಿ 21 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿತ್ತು. 9ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಜಾಕಿ ಸಿನಿಮಾ. ಅಪ್ಪು ಅಭಿಮಾನಿಗಳ ಪಾಲಿಗೆ ಈ ಸಿನಿಮಾ ಒಂದು ರೀತಿಯಲ್ಲಿ ಎಮೋಷನ್ ಅಂತ ಹೇಳ್ಬಹುದು. ಸುಕ್ಕಾ ಸೂರಿ ಹಾಗೂ ಅಪ್ಪು ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಈ ಸಿನಿಮಾ 2010ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ಒಂದಾಗಿತ್ತು. ಕೇವಲ 7 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಭರ್ಜರಿ 29 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. 2007ರಲ್ಲಿ ಬಿಡುಗಡೆಯಾಗಿದ್ದ ಮಿಲನ ಸಿನಿಮಾ 8ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕೂಡ 1 ವರ್ಷಗಳ ಕಾಲ ಸತತವಾಗಿ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನ ನಿರ್ಮಾಣ ಮಾಡಿತ್ತು. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಆಗಿದ್ದ ಈ ಸಿನಿಮಾ ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಒಂದು ವಿಭಿನ್ನ ಲವ್ ಸ್ಟೋರಿಯನ್ನ ತೋರಿಸಿತ್ತು. ಕೇವಲ 8 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 30 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ ದಾಖಲೆಯನ್ನ ನಿರ್ಮಿಸಿತ್ತು. ಇದು ಸಿನಿಮಾ ಅಲ್ಲ, ಆದ್ರೂ ಕೂಡ ದೊಡ್ಡ ಪರದೆಯ ಮೇಲೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ನಾವು ಕೊನೆಯ ಬಾರಿಯಾಗಿ ನೋಡಿದಂತಹ ಕ್ಷಣ. ಹೌದು, ನಾವು ಮಾತಾಡ್ತಿರೋದು ಗಂಧದ ಗುಡಿ ಡಾಕ್ಯುಮೆಂಟರಿ ಸಿನಿಮಾದ ಬಗ್ಗೆ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನ ನಮ್ಮ ಮುಂದೆ ವಿಭಿನ್ನವಾಗಿ ಪುನೀತ್ ರಾಜ್ಕುಮಾರ್ ಅವರು ಕಟ್ಟಿಕೊಟ್ಟಿದ್ರು. ಥಿಯೇಟರ್ ನಲ್ಲಿ ಕೂಡ ಬಿಡುಗಡೆಯಾದಂತಹ ಈ ಡಾಕ್ಯುಮೆಂಟರಿ ಸಿನಿಮಾ 33 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ 7ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ 2021ರಲ್ಲಿ ಬಿಡುಗಡೆಯಾಗಿರುವಂತಹ ಯುವರತ್ನ ಸಿನಿಮಾ ಕಾಣಿಸಿಕೊಳ್ತದೆ. ರಾಜಕುಮಾರ ಸಿನಿಮಾದ ನಂತರ ಮತ್ತೊಮ್ಮೆ ಒಂದಾದ ಸಂತೋಷ್ ಆನಂದರಾಮ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೋಡಿ ಯುವರತ್ನ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀಡುತ್ತೆ. ಆದರೆ ದುರದೃಷ್ಟ ಎನ್ನುವಂತೆ ಸೆಕೆಂಡ್ ಲಾಕ್ ಡೌನ್ ಇದ್ದ ಕಾರಣ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಸಿನಿಮಾ ಥಿಯೇಟರ್ ನಿಂದ OTT ಪ್ಲಾಟ್ಫಾರ್ಮ್ ಗೆ ಬಂದ್ಬಿಡುತ್ತೆ. ಈಗಿದ್ರೂ ಕೂಡ ಯುವರತ್ನ ಸಿನಿಮಾ 40 ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಯಶಸ್ವಿಯಾಗಿತ್ತು. ಸುಕ್ಕಾ ಸೂರಿ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಮತ್ತೊಂದು ಸಿನಿಮಾ ದೊಡ್ಡ ಮನೆ ಹುಡುಗ. ಅಪ್ಪು ಜೊತೆಗೆ ರಾಧಿಕಾ ಪಂಡಿತ್, ಅಂಬರೀಶ್, ಸುಮಲತಾ ಅಂಬರೀಶ್ ಸೇರಿದಂತೆ ದೊಡ್ಡ ಮಟ್ಟದ ತಾರಾ ಬಳಗವೇ ಈ ಸಿನಿಮಾದಲ್ಲಿತ್ತು. 18 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದ ಈ ಸಿನಿಮಾ ಬರೋಬ್ಬರಿ 42 ಕೋಟಿ ಕಲೆಕ್ಷನ್ ಮಾಡಿ 5ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ 2017ರಲ್ಲಿ ಬಿಡುಗಡೆಯಾಗಿರುವಂತಹ ಅಂಜನಿ ಪುತ್ರ ಸಿನಿಮಾ ಕಾಣಿಸಿಕೊಳ್ತದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಸಿನಿಮಾ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದರೂ ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಮಾತ್ರ ಮುಂದಿತ್ತು. ಭರ್ಜರಿ 43 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಅನ್ನ ಆ ಸಂದರ್ಭದಲ್ಲಿ ಮಾಡಿತ್ತು. ಪವನ್ ಒಡೆಯರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಹಾರರ್ ಥ್ರಿಲ್ಲರ್ ಸಿನಿಮಾ ನಟ ಸಾರ್ವಭೌಮ 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾ ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದರೂ ಕಲೆಕ್ಷನ್ ವಿಚಾರದಲ್ಲಿ ಮಾತ್ರ ಸಾಕಷ್ಟು ದೊಡ್ಡ ಮಟ್ಟದ ಸೌಂಡ್ ಮಾಡಿತ್ತು. 25 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿರುವಂತಹ ಈ ಸಿನಿಮಾ 45 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 2ನೇ ಸ್ಥಾನದಲ್ಲಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದ ಅತ್ಯಂತ ಯಶಸ್ವಿ ಸಿನಿಮಾ ರಾಜಕುಮಾರ. 2017ರಲ್ಲಿ ಈ ಸಿನಿಮಾ ಸಾಕಷ್ಟು ಬೇರೆ ಭಾಷೆಗಳ ಸಿನಿಮಾಗಳ ನಡುವೆ ಬಿಡುಗಡೆಯಾಗಿದ್ರೂ ಕೂಡ 1 ವಾರದ ನಂತರ ಕರ್ನಾಟಕದ ಪ್ರೇಕ್ಷಕರನ್ನ ತನ್ನ ಕಡೆ ಸೆಳೆದುಕೊಂಡ ರೀತಿ ನಿಜಕ್ಕೂ ಕೂಡ ಅತ್ಯದ್ಭುತ. ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬ ಸ್ಟಾರ್ ನಟ ಕೂಡ ಈ ಸಿನಿಮಾವನ್ನ ನೋಡಿ ಕಣ್ಣೀರು ಹಾಕಿದ್ರು. ಎಷ್ಟೋ ಜನರು ಈ ಸಿನಿಮಾವನ್ನ ನೋಡಿದ ನಂತರ ವೃದ್ಧಾಶ್ರಮಕ್ಕೆ ಸೇರಿಸಿದ್ದ ತಮ್ಮ ತಂದೆ ತಾಯಿಯರನ್ನ ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ರು. ಒಂದು ಸಿನಿಮಾ ಈ ರೀತಿ ಕೂಡ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ತರಬಹುದು ಅನ್ನೋದನ್ನ ರಾಜಕುಮಾರ ಸಾಬೀತುಪಡಿಸಿತ್ತು. 20 ಕೋಟಿಗಿಂತ ಕಡಿಮೆ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಬರೋಬ್ಬರಿ 75 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಇಂಡಸ್ಟ್ರಿ ಹಿಟ್ ಪಟ್ಟವನ್ನ ತನ್ನದಾಗಿಸಿಕೊಂಡಿತ್ತು. 1ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಕಮರ್ಷಿಯಲ್ ಸಿನಿಮಾ ಜೇಮ್ಸ್. ಈ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿತ್ರೀಕರಣ ಬಾಕಿ ಇದ್ದಿದ್ರು ಕೂಡ ಅಭಿಮಾನಿಗಳಿಗಾಗಿ ಅಪ್ಪು ಅವರ ಜನ್ಮ ದಿನದಂದು ಈ ಸಿನಿಮಾವನ್ನ ಬಿಡುಗಡೆ ಮಾಡಲಾಗುತ್ತೆ. ಸಿನಿಮಾ ಕತೆ ವಿಚಾರದಲ್ಲಿ ಆವರೇಜ್ ಆಗಿದ್ರು ಕೂಡ ಕಲೆಕ್ಷನ್ ವಿಚಾರದಲ್ಲಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು. 45
145 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದ ಈ ಸಿನಿಮಾ ಬಿಡುಗಡೆಯಾದ ನಂತರ 145 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುವ ಮೂಲಕ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇವುಗಳ ಸ್ನೇಹಿತರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು. ಈ ಮಾಹಿತಿಯನ್ನ ಪ್ರತಿಷ್ಠಿತ ಸಿನಿಮಾ ಡಾಟಾ ನಿರ್ವಹಣಾ ಸಂಸ್ಥೆ ಆಗಿರುವ IMDb ಮೂಲಕ ನಾವು ಪಡೆದುಕೊಂಡಿದ್ದು. ಇದೇ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಂಡಿದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕ ಅಂತ ಪದವನ್ನ ಕೇಳಿದಾಗ್ಲೆಲ್ಲ ನೆನಪಿಗೆ ಬರೋ ಒಂದು ಪ್ರತಿಭೆ ಅಂದ್ರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರ ಅವರು ಡೈರೆಕ್ಷನ್ ಬಿಟ್ಟು ಸುಮಾರು ವರ್ಷಗಳಾಗಿದ್ರು ಕೂಡ ಇವತ್ತಿಗೂ ಡೈರೆಕ್ಷನ್ ಅನ್ನೋ ಡಿಪಾರ್ಟ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಪೇಂದ್ರ ಕಾಣಿಸ್ಕೊಳ್ತಾರೆ. ಇನ್ನು ನಾಯಕ ನಟನಾಗಿ ಕೂಡ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಉಪೇಂದ್ರ ಕಾಣಿಸ್ಕೊಂಡಿದ್ದು, ಉಪೇಂದ್ರ ನಟಿಸಿರುವಂತಹ ಸಿನಿಮಾಗಳಲ್ಲಿ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಸಿನಿಮಾಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಬನ್ನಿ ಈ ಲಿಸ್ಟ್ ನಲ್ಲಿ ಯಾವೆಲ್ಲ ಸಿನಿಮಾಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನ ತಿಳಿಯೋಣ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಉಪೇಂದ್ರ ಸಿನಿಮಾ. ರಿಯಲ್ ಸ್ಟಾರ್ ಈ ಸಿನಿಮಾಗೆ ನಾಯಕ ಮಾತ್ರ ಅಲ್ಲದೆ ನಿರ್ದೇಶಕ ಹಾಗೂ ರೈಟರ್ ಆಗಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. 1999ರಲ್ಲಿ ಬಿಡುಗಡೆಯಾದಂತಹ ಈ ಸಿನಿಮಾ ಲವ್ ಅನ್ನೋ ಪದದ ಅರ್ಥವನ್ನ ಜನರು ಉಪೇಂದ್ರ ಅವರ ಸ್ಟೈಲ್ ನಲ್ಲಿ ತಿಳ್ಕೊತಾರೆ. ಸಿನಿಮಾದಲ್ಲಿ ಉಪೇಂದ್ರ ಅವರ ವಿಭಿನ್ನ ಪಾತ್ರ ಕೂಡ ಪ್ರೇಕ್ಷಕರ ತಲೆಯಲ್ಲಿ ಹುಳ ಬಿಡೋ ರೇಂಜ್ ನಲ್ಲಿ ಸದ್ದು ಮಾಡುತ್ತೆ. ಅವತ್ತಿನ ಕಾಲಕ್ಕೆ 2.1 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ 10 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಫಲಿತಾಂಶವನ್ನ ಪಡೆದುಕೊಳ್ತದೆ. 9ನೇ ಸ್ಥಾನದಲ್ಲಿ ಕಟಾರಿ ವೀರ ಸುರಸುಂದರಾಂಗಿ ಸಿನಿಮಾ ಕಾಣಿಸ್ಕೊಳ್ತದೆ. ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ರಮ್ಯಾ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಸಿನಿಮಾದಲ್ಲಿ ಇವರ ಜೊತೆಗೆ ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ಮುತ್ತಪ್ಪ ರೈ ಅವರಂತಹ ಘಟಾನುಘಟಿಗಳು ಕೂಡ ಕಾಣಿಸ್ಕೊಂಡಿದ್ದಾರೆ. ಡಾನ್ ಆಗಬೇಕೆಂದಿದ್ದ ಒಬ್ಬ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಉಪೇಂದ್ರ ಮುಂದೆ ಏನಾಗ್ತಾರೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸಿನಿಮಾ 9 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದು ಗಳಿಸಿದ್ದು ಕೇವಲ 14 ಕೋಟಿ ಮಾತ್ರ. 2008ರಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿರುವಂತಹ ಬುದ್ಧಿವಂತ ಸಿನಿಮಾ 8ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಈ ಸಿನಿಮಾದಲ್ಲಿ ಉಪೇಂದ್ರ ಬೇರೆ ಬೇರೆ ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದು, ಸಮಾಜದಲ್ಲಿ ಇರುವಂತಹ ಬೇರೆ ಬೇರೆ ಮನಸ್ಥಿತಿಯನ್ನ ಹೊಂದಿರುವಂತಹ ಜನರಿಗೆ ಯಾವ ರೀತಿಯಲ್ಲಿ ಅವರದ್ದೇ ಭಾಷೆಯಲ್ಲಿ ಪಾಠ ಕಲಿಸಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. 4 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ 14.5 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುತ್ತೆ. ಕನ್ನಡ ಚಿತ್ರರಂಗದ ಒನ್ ಆಫ್ ದ ಮೋಸ್ಟ್ ಟಾಕ್ಡ್ ಸಿನಿಮಾ ಅಂದ್ರೂ ಕೂಡ ತಪ್ಪಾಗಲ್ಲ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ರಾಘವನ್ ಲಾರೆನ್ಸ್ ನಟನೆಯಲ್ಲಿ ಮೂಡಿ ಬಂದಿರುವಂತಹ ತಮಿಳಿನ ಕಾಂಚನ ಸಿನಿಮಾ ಸೂಪರ್ ಹಿಟ್ ಆಗಿದ್ದು, ಅದು ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಡಬ್ ಆಗಿತ್ತು. ಕನ್ನಡದಲ್ಲಿ ಕಲ್ಪನಾ ಹೆಸರಿನಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿದ್ದು, ಇದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಸಿನಿಮಾ ಪಕ್ಕಾ ಹಾರರ್ ಥ್ರಿಲ್ಲರ್ ಆಗಿದ್ದು, ಇದರ 2ನೇ ಅವತರಣಿಕೆ ಅಂದರೆ ಕಲ್ಪನಾ 2 ಸಿನಿಮಾ 7ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾ 9 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿ ಕೇವಲ 14.7 ಕೋಟಿ ಕಲೆಕ್ಷನ್ ಮಾಡಿತ್ತು. ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುವಂತಹ ಈ ಸಿನಿಮಾ ಕೇವಲ 1.5 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದಂತಹ ಈ ಸಿನಿಮಾ ಉಪೇಂದ್ರ ಅವರ ಶೈಲಿಯ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ತದೆ. ಬಿಡುಗಡೆ ಆಗಿ ಇಷ್ಟೊಂದು ವರ್ಷ ಆಗಿದ್ದರೂ ಕೂಡ ಈ ರೀತಿಯ ಸಿನಿಮಾಗಳಲ್ಲಿ ಉಪೇಂದ್ರ ಅವರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಇವತ್ತಿಗೂ ಕೂಡ ಹಾತೊರೆಯುತ್ತಿದ್ದಾರೆ. ಇನ್ನು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 17.4 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡುವ ಮೂಲಕ ಇಂಡಸ್ಟ್ರಿ ಹಿಟ್ ಪಟ್ಟವನ್ನ ಪಡೆದುಕೊಂಡಿತ್ತು. ಮೊಟ್ಟ ಮೊದಲ ಬಾರಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಜೊತೆಯಾಗಿ ಕಾಣಿಸಿಕೊಂಡ ಸಿನಿಮಾ ಅಂದ್ರೆ ಅದು ಮುಕುಂದ ಮುರಾರಿ. ಬಾಲಿವುಡ್ನ ಓ ಮೈ ಗಾಡ್ ಸಿನಿಮಾದ ರೀಮೇಕ್ ಆಗಿರುವಂತಹ ಈ ಸಿನಿಮಾ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ನಂದಕಿಶೋರ್ ರವರ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು. ಹೇಳಿಕೊಳ್ಳುವಷ್ಟು ಸಕ್ಸಸ್ ಕಂಡಿಲ್ಲವಾದರೂ ಕೂಡ ಈ ಸಿನಿಮಾ 22.8 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡೋದಕ್ಕೆ ಯಶಸ್ವಿಯಾಗಿತ್ತು. ಈ ಸಿನಿಮಾದಲ್ಲಿ ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆಯೇ ಸಿನಿಮಾದ ಪ್ರಮುಖ ಹೈಲೈಟ್ ಆಗಿತ್ತು ಅಂತ ಅನ್ಬಹುದು. 4ನೇ ಸ್ಥಾನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಜೀವನದ ಅತ್ಯಂತ ಸಕ್ಸಸ್ಫುಲ್ ಆಗಿರುವಂತಹ ಸಿನಿಮಾಗಳಲ್ಲಿ ಒಂದಾಗಿರುವ ಸೂಪರ್ ಸಿನಿಮಾ ಕಾಣಿಸ್ಕೊಳ್ತದೆ. ಒಬ್ಬ ಮಾದರಿ ಸಿಎಂ ಯಾವ ರೀತಿ ಇರಬೇಕು ಹಾಗೂ ಕರ್ನಾಟಕ ಫ್ಯೂಚರ್ ನಲ್ಲಿ ಈ ರೀತಿ ಕೂಡ ಆಗಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ಪ್ರತಿಯೊಬ್ಬರೂ ಕೂಡ ವಾವ್ ವಾವ್ ಅಂದಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಲೇಡಿ ಸೂಪರ್ ಸ್ಟಾರ್ ಆಗಿರುವಂತಹ ನಯನತಾರಾ ಅವರು ಕೂಡ ಮೊದಲ ಬಾರಿಗೆ ಕನ್ನಡ ಸಿನಿಮಾ ಒಂದರಲ್ಲಿ ಈ ಸಿನಿಮಾದ ಮೂಲಕ ನಟಿಸಿದ್ದಾರೆ. 12 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದ ಈ ಸಿನಿಮಾ ಗಳಿಸಿದ್ದು ಭರ್ಜರಿ 30 ಕೋಟಿ ರೂಪಾಯಿ. 2015ರಲ್ಲಿ ಬಿಡುಗಡೆಯಾದಂತಹ ಉಪೇಂದ್ರ ನಟನೆಯ ಉಪ್ಪಿಟ್ಟು 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಹಾಗೂ ಈ ಸಿನಿಮಾವನ್ನು ನಿರ್ದೇಶನ ಮಾಡಿರುವುದು ಕೂಡ ನಮ್ಮ ಉಪೇಂದ್ರ ಅವರೇ. ಈ ಸಿನಿಮಾ ಕೂಡ ಅಭಿಮಾನಿಗಳ ತಲೆಗೆ ಹುಳ ಬಿಡುವುದಕ್ಕೆ ಯಶಸ್ವಿಯಾಗಿತ್ತು. 20 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ಡಬಲ್ ಅಂದ್ರೆ
40 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಎರಡನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ನಲ್ಲಿ ಅಂದರೆ 100 ಕೋಟಿಗಿಂತ ಹೆಚ್ಚಿನ ಬಜೆಟ್ ನಲ್ಲಿ ಮೂಡಿ ಬಂದಂತಹ ಕಬ್ಜಾ ಸಿನಿಮಾ ಇಲ್ಲಿ ಕಾಣಿಸಿಕೊಳ್ತದೆ. ಆರ್ ಚಂದ್ರು ನಿರ್ದೇಶನದಲ್ಲಿ ಮೂಡಿ ಬಂದ ಈ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆಗೆ ಕಿಚ್ಚ ಸುದೀಪ್ ಖಡಕ್ ಪೊಲೀಸ್ ಪಾತ್ರದಲ್ಲಿ ಹಾಗೂ ಶಿವಣ್ಣ ಕೊನೆಯಲ್ಲಿ ಅತಿಥಿ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ರು. ಸಿನಿಮಾದ ಮೇಕಿಂಗ್ ಹಾಗೂ ಮ್ಯೂಸಿಕ್ ಕೂಡ ಸೂಪರ್ ಆಗಿತ್ತು ಹಾಗೂ ಬಿಡುಗಡೆಗೆ ಮುಂಚೆ ಸೌಂಡ್ ಮಾಡಿತ್ತು. ಆದರೆ ಸಿನಿಮಾ ಬಿಡುಗಡೆಯಾದ ಮೇಲೆ ಕನ್ನಡದಿಂದ ಪ್ರಾರಂಭಿಸಿ ಹಿಂದಿವರೆಗೂ ಕೂಡ ಪ್ರತಿಯೊಬ್ಬರು ಈ ಸಿನಿಮಾವನ್ನ ತಮ್ಮ ಮನ ಬಂದ ಹಾಗೆ ಟೀಕಿಸುವುದಕ್ಕೆ ಪ್ರಾರಂಭಿಸಿದ್ರು ಹಾಗೂ ಸಿನಿಮಾ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಎಡವಿ ಬಿದ್ದಿತ್ತು. ಸಿನಿಮಾ ಗಳಿಸಿದ್ದು ಕೇವಲ 45.4 ಕೋಟಿ ರೂಪಾಯಿ ಅಷ್ಟೇ. ಉಪೇಂದ್ರ ಅವರ ನಟನೆಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ ಅಂದ್ರೆ ಅದು ಅಲ್ಲು ಅರ್ಜುನ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾ. ತೆಲುಗು ಸಿನಿಮಾ ಆಗಿದ್ರೂ ಕೂಡ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ತಮ್ಮ ಖಳನಾಯಕನ ಪಾತ್ರದ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲೋದಕ್ಕೆ ಯಶಸ್ವಿಯಾಗಿದ್ರು. 50 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 91 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ಇವುಗಳ ಸ್ನೇಹಿತರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಜೀವನದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು. ಈ ಸಿನಿಮಾಗಳ ಪೈಕಿಯಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈ ಮಾಹಿತಿಯನ್ನ ನಾವು IMDb ಮೂಲಕ ಪಡೆದುಕೊಂಡು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಸಿನಿಮಾಗಳ ಪಟ್ಟಿಯನ್ನ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೇವೆ. 10ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋ ಸಿನಿಮಾ 2021ರಲ್ಲಿ ಬಿಡುಗಡೆಯಾಗಿರುವಂತಹ ಬಜರಂಗಿ 2. ಹರ್ಷ ಹಾಗೂ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ 12 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದು 14 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಆವರೇಜ್ ಫಲಿತಾಂಶವನ್ನ ಪಡೆದುಕೊಂಡಿದೆ. ಪ್ರೇಕ್ಷಕರಿಂದಲೂ ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡ ಸಿನಿಮಾ ಇದಾಗಿತ್ತು. 9ನೇ ಸ್ಥಾನದಲ್ಲಿ 2015ರಲ್ಲಿ ಬಿಡುಗಡೆಯಾಗಿರುವಂತಹ ವಜ್ರಕಾಯ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾ ಕೂಡ ಹರ್ಷ ಹಾಗೂ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿತ್ತು ಅನ್ನೋದು ಕೂಡ ಮತ್ತೊಂದು ವಿಶೇಷವಾಗಿದೆ. ಈ ಸಿನಿಮಾ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಯಶಸ್ವಿ ಪ್ರದರ್ಶನವನ್ನ ಕಂಡಿತ್ತು ಅಂತ ಹೇಳ್ಬಹುದು. 17 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಹಿಟ್ ಎನ್ನುವ ಪಟ್ಟವನ್ನ ಪಡೆದುಕೊಂಡಿದೆ. ಶಿವಣ್ಣ ಅವರ ಪತ್ನಿಯಾಗಿರುವಂತಹ ಗೀತಕ್ಕ ನಿರ್ಮಾಪಕರಾಗಿ ಕಾಣಿಸಿಕೊಂಡಿರುವ ಮೊದಲ ಸಿನಿಮಾ ವೇದ 8ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾದ ನಿರ್ದೇಶಕ ಕೂಡ ಹರ್ಷ ಅವರೇ ಆಗಿದ್ದಾರೆ. ಪ್ರೇಕ್ಷಕರಿಂದಲೂ ಕೂಡ ವ್ಯಾಪಕವಾಗಿ ಈ ಸಿನಿಮಾ ಮೆಚ್ಚುಗೆಯನ್ನ ಗಳಿಸಿಕೊಂಡಿತ್ತು. ಕೇವಲ 8 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ 18 ಕೋಟಿಗಿಂತಲೂ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ಬಜರಂಗಿ ಸಿನಿಮಾದ ಮೊದಲನೇ ಭಾಗ 2013ರಲ್ಲಿ ಬಿಡುಗಡೆಯಾಗಿದ್ದು ಶಿವಣ್ಣ ಅವರ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಬಜರಂಗಿ ಸಿನಿಮಾ 7ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. 23 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ 2013ರಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. 2005ರಲ್ಲಿ ಬಿಡುಗಡೆಯಾಗಿರುವಂತಹ ಪ್ರೇಮ್ ಹಾಗೂ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವಂತಹ ಜೋಗಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಗಿರುವುದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆಗಿದೆ. ಮದರ್ ಸೆಂಟಿಮೆಂಟ್ ಹಾಗೂ ಮಾಸ್ ಎಲಿಮೆಂಟ್ ಅನ್ನ ಸಮತೋಲಿತವಾಗಿ ತೋರಿಸಿರುವಂತಹ ಈ ಸಿನಿಮಾ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಎವರ್ ಗ್ರೀನ್ ಸಿನಿಮಾ ಆಗಿದೆ. ಕೇವಲ 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಬರೋಬ್ಬರಿ 27 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡೋ ಮೂಲಕ 6ನೇ ಸ್ಥಾನದಲ್ಲಿದೆ. ನಿರ್ದೇಶಕ ನರ್ತನ್ ನಿರ್ದೇಶನದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಹಾಗೂ ಕರುನಾಡ ಚಕ್ರವರ್ತಿ ಶಿವಣ್ಣ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಮಫ್ತಿ ಕೂಡ ಈ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾ ಒಂದು ಮಾಸ್ ಹಾಗೂ ಕಮರ್ಷಿಯಲ್ ಸಿನಿಮಾವಾಗಿ ಪ್ರತಿಯೊಬ್ಬರ ಮನಸ್ಸನ್ನ ಗೆಲ್ಲಲು ಕೂಡ ಯಶಸ್ವಿಯಾಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿಂದಲೇ ನಿರ್ದೇಶಕ ನರ್ತನ್ ರವರ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಾಗಿರ್ತದೆ. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಈ ಸಿನಿಮಾ ಕೂಡ 27 ಕೋಟಿಗಿಂತಲೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ. ಈ ವರ್ಷವಷ್ಟೇ ಬಿಡುಗಡೆ ಆಗಿರುವಂತಹ ಶಿವಣ್ಣ ನಟನೆಯ ಗೋಸ್ಟ್ ಸಿನಿಮಾ 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ತುಂಬಾ ವರ್ಷದ ನಂತರ ಶಿವಣ್ಣರವರ ಸಿನಿಮಾ ಜೀವನದಲ್ಲಿ ಒಂದು ರೀತಿಯ ವಿಭಿನ್ನ ಪಾತ್ರ ಹಾಗೂ ಕಥೆಯನ್ನ ಹೊಂದಿರುವ ಸಿನಿಮಾ ಇದಾಗಿತ್ತು. ಬಾಲಿವುಡ್ ನ ಖ್ಯಾತ ನಟ ಅನುಪಮ್ ಖೇರ್ ಕೂಡ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಗೋಸ್ಟ್ ಸಿನಿಮಾದ 2ನೇ ಭಾಗ ಕೂಡ ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳಲಿದೆ ಎನ್ನುವಂತಹ ಸುಳಿವು ಕೂಡ ಸಿಕ್ಕಿದೆ. ಗೋಸ್ಟ್ ಸಿನಿಮಾದ ಮೊದಲ ಭಾಗ 31.5 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದೆ. ಶಿವಣ್ಣ ಅವರ ಸಿನಿಮಾ ಜೀವನದ ಅತ್ಯಂತ ದೊಡ್ಡ ಹಾರರ್ ಟ್ರೇಲರ್ ಸಿನಿಮಾ ಆಗಿರುವಂತಹ ಶಿವಲಿಂಗ ಕೂಡ ಈ ಸಾಲಿನಲ್ಲಿ 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಪಿ ವಾಸುರವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಚಿತ್ರಮಂದಿರದಲ್ಲಿ ದಾಖಲೆಯ 100 ದಿನಗಳ ಪ್ರದರ್ಶನವನ್ನ ಕೂಡ ಕಂಡಿದೆ. 2016ರಲ್ಲಿ ಬಿಡುಗಡೆಯಾಗಿರುವಂತಹ ಶಿವಲಿಂಗ ಸಿನಿಮಾ 15 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿ 34 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಸುಕ್ಕಾ ಸೂರಿ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಟಗರು ಸಿನಿಮಾ ಕಾಣಿಸಿಕೊಳ್ತದೆ. 2018ರಲ್ಲಿ ಬಿಡುಗಡೆಯಾಗಿರುವಂತಹ ಈ ಸಿನಿಮಾ ಪಕ್ಕಾ ಮಾಸ್ ಸಿನಿಮಾ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಟಗರು ಶಿವನಾಗಿ ಶಿವಣ್ಣ ತಮ್ಮ ಪಾತ್ರವನ್ನ ಸೂಪರ್ ಆಗಿ ನಿರ್ವಹಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡಾಲಿ ಧನಂಜಯ್ ರವರ ಪಾತ್ರ ಕೂಡ ಇಲ್ಲಿ
ಎಲ್ಲರ ಗಮನವನ್ನ ಪ್ರಮುಖವಾಗಿ ಸೆಳೆದದ್ದನ್ನ ನಾವು ನೆನಪಿಸಿಕೊಳ್ಳಬಹುದು. ಇನ್ನು ಟಗರು ಸಿನಿಮಾ 40 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿರುವುದು ಇಲ್ಲಿ ತಿಳಿದು ಬರ್ತದೆ. ಮೊದಲನೇ ಸ್ಥಾನದಲ್ಲಿ ಕಿಚ್ಚ ಸುದೀಪ್ ಹಾಗೂ ಕರುನಾಡ ಚಕ್ರವರ್ತಿ ಶಿವಣ್ಣ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹ ದಿ ವಿಲನ್ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾವನ್ನ ಶೋ ಮ್ಯಾನ್ ಪ್ರೇಮ್ ನಿರ್ದೇಶನ ಮಾಡಿದ್ದಾರೆ. ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿರುವಂತಹ ದಿ ವಿಲನ್ ಸಿನಿಮಾ 55 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡುವ ಮೂಲಕ ಶಿವಣ್ಣ ಅವರ ಸಿನಿಮಾ ಜೀವನದ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಆಗಿ ಕಾಣಿಸ್ಕೊಳ್ತದೆ. ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದ್ ಕಾಲದಲ್ಲಿ ನಟಿಸೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ ಒಬ್ಬ ನಟ ಇವತ್ತು ಅವರ ಸಿನಿಮಾದಲ್ಲಿ ಬೇರೆ ಕಲಾವಿದರು ನಟಿಸೋಕೆ ಅವಕಾಶ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ತಮ್ಮ ಬೇಡಿಕೆಯನ್ನ ಹೆಚ್ಚಿಕೊಂಡಿದ್ದಾರೆ. ಹೌದು, ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ನಾವು ಮಾತಾಡ್ತಿರೋದು ನಮ್ಮೆಲ್ಲರ ನೆಚ್ಚಿನ ಅಣ್ತಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. KGF ಸಿನಿಮಾದ ನಂತರ ಅವರು ತಮ್ಮ ಹಾಗೂ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನ ಯಾವ ರೀತಿ ಬದಲಾಯಿಸಿದ್ದಾರೆ ಅನ್ನೋದು ಈಗ ಇತಿಹಾಸ. ಇತ್ತೀಚೆಗೆ ತಮ್ಮ ಮುಂದಿನ ಸಿನಿಮಾ ಟಾಕ್ಸಿಕ್ ಮೂಲಕ ಯಾವ ರೀತಿಯಲ್ಲಿ ಕನ್ನಡ ಚಿತ್ರರಂಗವನ್ನ ಗ್ಲೋಬಲ್ ಮಾರ್ಕೆಟ್ ಲೆವೆಲ್ ನಲ್ಲಿ ಸ್ಥಾಪಿಸೋಕೆ ಹೊರಟಿದ್ದಾರೆ ಎಂಬುದು ನಿಮ್ಮೆಲ್ರಿಗೂ ಈಗ ತಿಳಿದಿರೋ ವಿಚಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡಲು ಹೊರಟಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು ಯಾವುವು ಅನ್ನೋದರ ಬಗ್ಗೆ. ಈ ಮಾಹಿತಿಯನ್ನ ನಾವು ನಿಮಗೆ ಪ್ರತಿಷ್ಠಿತ IMDb ವೆಬ್ಸೈಟ್ ನಲ್ಲಿ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ತಿಳಿಸ್ತಿದ್ದೇವೆ. ಹಾಗಿದ್ರೆ ಬನ್ನಿ ಈ ಸಾಲಿನಲ್ಲಿ ಯಾವೆಲ್ಲ ಸಿನಿಮಾಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನ ತಿಳಿಯೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸೂಚಿಸಿ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು 2012ರಲ್ಲಿ ಬಿಡುಗಡೆ ಆಗಿರುವಂತಹ ಲಕ್ಕಿ ಸಿನಿಮಾ. ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರುವಂತಹ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ರವರ ಆರಂಭಿಕ ಸಿನಿಮಾ ಜೀವನದ ಯಶಸ್ಸಿನಲ್ಲಿ ಭಾಗಿಯಾಗಿತ್ತು. ರಾಧಿಕಾ ಕುಮಾರಸ್ವಾಮಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಕೂಡ ಲಕ್ಕಿ ಆಗಿತ್ತು ಅಂತ ಹೇಳ್ಬಹುದು. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ರಮ್ಯಾ ಕಾಣಿಸಿಕೊಂಡಿದ್ದು ಸಿನಿಮಾ 3 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿದ್ದು 9.8 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿತ್ತು. 9ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಡ್ರಾಮಾ ಸಿನಿಮಾ. ಕನ್ನಡ ಚಿತ್ರರಂಗದ ಕೆಲವು ಅಪರೂಪ ಸಿನಿಮಾಗಳಲ್ಲಿ ಡ್ರಾಮಾ ಸಿನಿಮಾ ಕೂಡ ಕಾಣಿಸ್ಕೊಳ್ತದೆ. ಈ ಸಿನಿಮಾವನ್ನ ಎಷ್ಟೇ ನೋಡಿದ್ರು ಕೂಡ ಒಂದು ಕ್ಷಣಕ್ಕೂ ಕೂಡ ಬೋರ್ ಹೊಡ್ಸಲ್ಲ. ಈ ಸಿನಿಮಾ ಕೂಡ 2012ರಲ್ಲಿ ಬಿಡುಗಡೆಯಾಗಿದ್ದು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ರಾಧಿಕಾ ಪಂಡಿತ್ ಜೋಡಿಯಾಗಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾ ಮೆಚ್ಚಿಕೊಳ್ಳುವುದಕ್ಕೆ ಮತ್ತೊಂದು ಕಾರಣವಾಗಿತ್ತು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ 12 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತ್ತು. 8ನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರನ್ನ ಟಾಪ್ ಸ್ಟಾರ್ ಗಳಲ್ಲಿ ಒಬ್ಬರನ್ನಾಗಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿರುವಂತಹ ರಾಜಾ ಹುಲಿ ಸಿನಿಮಾ ಕಾಣಿಸಿಕೊಳ್ತದೆ. 2013ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ತಮಿಳು ಸಿನಿಮಾದ ರೀಮೇಕ್ ಆಗಿದ್ರು ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಸೂಪರ್ ಆಗಿ ಮೂಡಿ ಬಂದಿದ್ದು ಮಾತ್ರ ಅಲ್ಲದೆ ಬಾಕ್ಸ್ ಆಫೀಸ್ ನಲ್ಲಿ 12.4 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ಮಂಡ್ಯ ಹಾಗೂ ಮೈಸೂರು ಕಡೆ ಈ ಸಿನಿಮಾದ ಹವಾ ಆ ಸಮಯದಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು. ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಜೀವನದಲ್ಲಿ ಪ್ರತಿಯೊಬ್ರು ಕೂಡ ಹೆಚ್ಚಾಗಿ ಇಷ್ಟಪಡುವಂತಹ ಸಿನಿಮಾದ ಬಗ್ಗೆ ನಾವೀಗ ಮಾತನಾಡಕ್ ಹೊರಟಿದ್ದೀವಿ. ಸ್ವಲ್ಪ ತಡೀರಿ, KGF ಬಗ್ಗೆ ಅಲ್ಲ, ಬದಲಾಗಿ ಗೂಗ್ಲಿ ಸಿನಿಮಾದ ಬಗ್ಗೆ. 2013ರಲ್ಲಿ ಬಿಡುಗಡೆಯಾಗಿದ್ದ ಗೂಗ್ಲಿ ಸಿನಿಮಾದಲ್ಲಿ ಶರತ್ ಹಾಗೂ ಸ್ವಾತಿ ಪಾತ್ರವನ್ನ ಇಷ್ಟಪಡದವರೇ ಇಲ್ಲ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಈ 2 ಪಾತ್ರಗಳು ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿ ಉಳಿದುಕೊಂಡಿವೆ. ಅದರಲ್ಲೂ ಶರತ್ ರವರ ಸ್ಟ್ರೈಕ್ ಹೇರ್ ಸ್ಟೈಲ್ ಅನ್ನ ಆ ಸಂದರ್ಭದಲ್ಲಿ ಎಲ್ರೂ ಕೂಡ ಟ್ರೆಂಡ್ ಮಾಡ್ಬಿಟ್ಟಿದ್ರು. 2013ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ 15.3 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ 7ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ 2014ರಲ್ಲಿ ಬಿಡುಗಡೆಯಾಗಿರುವಂತಹ ಗಜಕೇಸರಿ ಸಿನಿಮಾ ಕಾಣಿಸ್ಕೊಳ್ತದೆ. ಈ ಸಿನಿಮಾ ಕೂಡ ಬಿಡುಗಡೆಗೆ ಮುಂಚೆ ಸಾಕಷ್ಟು ಹೈಪ್ ಕಂಡಿತ್ತು. ಮುಂಗಾರು ಮಳೆ ಸಿನಿಮಾದ ಸಿನಿಮಾಟೋಗ್ರಫರ್ ಆಗಿದ್ದ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚೊಚ್ಚಲ ಸಿನಿಮಾ ಇದಾಗಿತ್ತು. ಯಶ್ ಮೊದಲ ಬಾರಿಗೆ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ಸಿನಿಮಾ ಇದಾಗಿತ್ತು. ಮಾತ್ರವಲ್ಲದೆ ಸಿನಿಮಾದಲ್ಲಿ ನಾಯಕಿಯಾಗಿ ಅಮೂಲ್ಯ ಕಾಣಿಸಿಕೊಂಡಿದ್ರು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಗಜಕೇಶರಿ ಭರ್ಜರಿ 20.3 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿತ್ತು. 5ನೇ ಸ್ಥಾನದಲ್ಲಿ ಮತ್ತೊಂದು ರೀಮೇಕ್ ಸಿನಿಮಾ ಆಗಿರುವಂತಹ ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾ ಕಿಚ್ಚ ಸುದೀಪ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹ ಮುಕುಂದ ಮುರಾರಿ ಸಿನಿಮಾದ ಎದುರಿಗೆ ಬಿಡುಗಡೆ ಆಗಿದ್ರು ಕೂಡ ಸಮಾಧಾನಕರ ಪ್ರದರ್ಶನವನ್ನ ಕಂಡಿರುವುದು ನಿಜಕ್ಕೂ ಕೂಡ ಮೆಚ್ಚಬೇಕಾಗಿರುವ ವಿಚಾರವಾಗಿದೆ. ಈ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕೊನೆಯದಾಗಿ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. 14 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ 20.9 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 4ನೇ ಸ್ಥಾನದಲ್ಲಿ 2015ರಲ್ಲಿ ಬಿಡುಗಡೆಯಾಗಿರುವಂತಹ ಮಾಸ್ಟರ್ ಪೀಸ್ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾ ಓಪನಿಂಗ್ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಮಟ್ಟದ ದಾಖಲೆ ಮಾಡಿತ್ತು. ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನ ನೀಡಲು ಹೊರಟಿದ್ದಂತಹ ಮಾಸ್ಟರ್ ಪೀಸ್ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದರೆ 32
ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಇಬ್ಬರ ಸಿನಿಮಾ ಜೀವನದಲ್ಲಿ ದೊಡ್ಡ ಮಟ್ಟದ ಮೈಲುಗಲ್ಲಿನ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಸಂತೋಷ್ ಆನಂದರಾಮ್ ನಿರ್ದೇಶಕನಾಗಿ ಕಾಣಿಸಿಕೊಂಡಿರುವಂತಹ ಮೊದಲ ಸಿನಿಮಾ ಇದಾಗಿತ್ತು. ಮೊದಲ ಸಿನಿಮಾದಲ್ಲಿಯೇ ಇಂಡಸ್ಟ್ರಿ ಹಿಟ್ ರಿಸಲ್ಟ್ ಅನ್ನ ನೀಡಿದ್ರು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ 50 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. 2ನೇ ಸ್ಥಾನದಲ್ಲಿ ಕನ್ನಡದ ಹೆಮ್ಮೆಯ KGF ಚಾಪ್ಟರ್ 1 ಕಾಣಿಸಿಕೊಳ್ತದೆ. ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೆ ಸೀಮಿತವಾಗಿದ್ದ ಈ ಸಿನಿಮಾವನ್ನ ರಾಕಿಂಗ್ ಸ್ಟಾರ್ ಯಶ್ ರವರೇ ಖುದ್ದಾಗಿ ಪ್ಯಾನ್ ಇಂಡಿಯಾ ಬಿಡುಗಡೆ ಮಾಡಬೇಕು ಎನ್ನುವುದಾಗಿ ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನೀಲ್ ರವರಿಗೆ ಹಾಗೂ ನಿರ್ಮಾಪಕರಾಗಿರುವಂತಹ ಒಂಬಾಳೆ ಫಿಲ್ಮ್ಸ್ ನ ವಿಜಯ್ ಕಿರಂಗದೂರು ರವರಿಗೆ ಹೇಳ್ತಾರೆ. ಕಿಂಗ್ ಖಾನ್ ಶಾರುಖ್ ಖಾನ್ ರವರ ಸಿನಿಮಾವನ್ನ ಕೂಡ ಹಿಂದಿಯಲ್ಲಿಯೇ ಹಿಂದಿಕ್ಕಿ ಇಡೀ ಭಾರತೀಯ ಚಿತ್ರರಂಗದ ಸಿನಿಮಾ ಪ್ರೇಕ್ಷಕರ ಬಾಯಲ್ಲಿ ಮನೆ ಮಾತಾಗುತ್ತದೆ. ಕನ್ನಡ ಚಿತ್ರರಂಗವನ್ನ ಬೇರೆ ಇಂಡಸ್ಟ್ರಿಗಳು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ರೀತಿಯಲ್ಲಿ KGF ಸಿನಿಮಾ ಮೂಡಿಬರುತ್ತದೆ. KGF ಬರೋಬ್ಬರಿ 240 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಹಿಟ್ ಪಟ್ಟವನ್ನ ಪಡೆದುಕೊಳ್ತದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಯಾವ ಸಿನಿಮಾ ಇದೆ ಅನ್ನೋದನ್ನ ನಿಮಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಹೌದು, ನಾವು ಮಾತಾಡ್ತಾ ಇರೋದು KGF ಚಾಪ್ಟರ್ 2 ಸಿನಿಮಾದ ಬಗ್ಗೆ. ಕೇವಲ 150 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ 1240 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಕನ್ನಡ ಚಿತ್ರರಂಗದ ಭವಿಷ್ಯವನ್ನ ಭಾರತೀಯ ಚಿತ್ರರಂಗದ ಇತಿಹಾಸ ಪುಟಗಳಲ್ಲಿ ಈ ಸಿನಿಮಾ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿದೆ. ಇವುಗಳ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಜೀವನದ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳು. ಇವುಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದಾಗಿದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಸಿನಿಮಾ ಜೀವನದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಟಾಪ್ 10 ಸಿನಿಮಾಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದೇವೆ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು 2012ರಲ್ಲಿ ಬಿಡುಗಡೆ ಆಗಿರೋ ರೋಮಿಯೋ ಸಿನಿಮಾ. 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿದ್ದ ಈ ಸಿನಿಮಾ 7.2 ಕೋಟಿ ಕಲೆಕ್ಷನ್ ಮಾಡಿತ್ತು. ಸಿನಿಮಾದಲ್ಲಿ ಪಕ್ಕ ಲವರ್ ಬಾಯ್ ಆಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸ್ಕೊಂಡಿದ್ರು. ಅವರ ಕಾಮಿಡಿ ಟೈಮಿಂಗ್ ಕೂಡ ಚಿತ್ರದಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿತ್ತು. ಜೊತೆಗೆ ಗಣೇಶ್ ಹಾಗೂ ಸಾಧು ಕೋಕಿಲ ಅವರ ಕಾಮಿಡಿ ಕಾಂಬಿನೇಷನ್ ಕೂಡ ಸೂಪರ್ ಆಗಿತ್ತು. PC ಶೇಖರ್ ಅವರ ನಿರ್ದೇಶನದ ರೋಮಿಯೋ ಚಿತ್ರಕ್ಕೆ ಜಾಕಿ ಖ್ಯಾತಿಯ ಭಾವನಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು. ರೋಮಿಯೋ ಚಿತ್ರಕ್ಕಿಂತ ಮೊದಲು ಬಿಡುಗಡೆಯಾಗಿದ್ದ ಗಣೇಶ್ ರವರ ಮದುವೆ ಮನೆ, ಶೈಲು ಹಾಗೂ ಮುಂಜಾನೆ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಸೋಲು ಕಂಡಿದ್ವು. 16 ಸಾಲು ಸೋಲಿನ ನಂತರ ಗೋಲ್ಡನ್ ಸ್ಟಾರ್ ರವರಿಗೆ ಗೆಲುವು ತಂದುಕೊಟ್ಟ ಚಿತ್ರವಾಗಿತ್ತು ರೋಮಿಯೋ. ಈ ಲಿಸ್ಟ್ ನಲ್ಲಿ 9ನೇ ಸ್ಥಾನದಲ್ಲಿರೋ ಚಿತ್ರ ಇದೇ 2023ರಲ್ಲಿ ಬಿಡುಗಡೆಯಾಗಿರುವಂತಹ ಬಾನದಾರಿಯಲ್ಲಿ. ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕ್ರಿಕೆಟ್ ಆಟಗಾರನಾಗಿ ಕಾಣಿಸಿಕೊಂಡಿದ್ರು. ಇವರ ಜೊತೆ ನಾಯಕಿಯಾಗಿ ಸಪ್ತಸಾಗರದಾಚೆ ಎಲ್ಲೋ ಚಿತ್ರದ ಪುಟ್ಟಿ ರುಕ್ಮಿಣಿ ವಸಂತ್ ಕಾಣಿಸಿಕೊಂಡಿದ್ರು. ಪ್ರೀತಮ್ ಗುಬ್ಬಿ ನಿರ್ದೇಶನದ ಈ ಸಿನಿಮಾ ಆರಂಭದಿಂದಲೇ ಕುತೂಹಲ ಮೂಡಿಸಿದ್ರು. ಬಿಡುಗಡೆ ನಂತರ ಹೇಳಿಕೊಳ್ಳುವಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಮಾತ್ರ ಕಾಣಲಿಲ್ಲ. ಆದರೆ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ 8.6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಈ ಕ್ಲಾಸ್ ಕತೆಗೆ ಡೈಲಾಗ್ಸ್ ಬರೆದಿದ್ದವರು ಮಾಸ್ ರೈಟರ್ ಮಾಸ್ತಿ ಅವರು. ಆಫ್ರಿಕಾದ ಕೀನ್ಯಾದಲ್ಲೂ ಕೂಡ ಈ ಚಿತ್ರದ ಚಿತ್ರೀಕರಣ ಮಾಡಲಾಗಿತ್ತು. 8ನೇ ಸ್ಥಾನದಲ್ಲಿ ರಾಧಿಕಾ ಪಂಡಿತ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಝೂಮ್ ಸಿನಿಮಾ ಕಾಣಿಸ್ಕೊಳ್ತದೆ. ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡೋ ಹೀರೋ ಮತ್ತು ಹೀರೋಯಿನ್ ಇಬ್ಬರಲ್ಲಿ ಒಬ್ರು ತುಂಬಾ ಹಾರ್ಡ್ ವರ್ಕಿಂಗ್ ಆದ್ರೆ ಇನ್ನೊಬ್ರು ಶಾರ್ಟ್ ರೂಟ್ ಮಾಸ್ಟರ್. ಇವರಿಬ್ಬರ ನಡುವೆ ಪ್ರೀತಿ ಆದ್ರೆ ಯಾವ ರೀತಿ ಇರುತ್ತೆ ಅನ್ನೋದೇ ಈ ಚಿತ್ರದ ಕತೆ. ಡಬಲ್ ಮೀನಿಂಗ್ ಜೊತೆಗೆ ಡೈರೆಕ್ಟ್ ಆಗಿ ಸಿಂಗಲ್ ಮೀನಿಂಗ್ ಇರೋ ವಯಸ್ಕರ ಕಾಮಿಡಿ ಡೈಲಾಗ್ ಗಳಿಂದ ಝೂಮ್ ಸಿನಿಮಾ ಕೇವಲ ಪಡ್ಡೆ ಹುಡುಗರು ಹಾಗೂ ತುಂಡೈಕ್ಳಿಗೆ ಮಾತ್ರ ಹೇಳಿ ಮಾಡಿಸಿದ್ದು ಅಂತ ಕೆಲವರು ತಮ್ಮ ರಿವ್ಯೂ ಹಂಚಿಕೊಂಡ್ರು. ಪಕ್ಕಾ ಎಂಟರ್ಟೈನರ್ ಆಗಿದ್ದ ಈ ಸಿನಿಮಾವನ್ನ ಸುಮಾರು 5 ಕೋಟಿ ಬಜೆಟ್ ನಲ್ಲಿ ತಯಾರಿಸಲಾಗಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 11.6 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋ ಮೂಲಕ ಸೂಪರ್ ಹಿಟ್ ಸ್ಥಾನವನ್ನ ಪಡೆದುಕೊಳ್ತದೆ. ಲವ್ ಗುರು ಖ್ಯಾತಿಯ ಪ್ರಶಾಂತ್ ರಾಜ್ ನಿರ್ದೇಶನದ ಝೂಮ್ ಚಿತ್ರ ಆಫ್ರಿಕಾದಲ್ಲೂ ಕೂಡ ಗ್ರ್ಯಾಂಡ್ ರಿಲೀಸ್ ಆಗಿತ್ತು. 7ನೇ ಸ್ಥಾನದಲ್ಲಿ ಎವರ್ ಗ್ರೀನ್ ಸೂಪರ್ ಹಿಟ್ ಸಿನಿಮಾ ಗಾಳಿಪಟ ಕಾಣಿಸ್ಕೊಳ್ತದೆ. ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಚಿತ್ರ ಮುಂಗಾರು ಮಳೆಯ ನಂತರ ಯೋಗರಾಜ್ ಭಟ್ ಮತ್ತು ಗಣೇಶ್ ಕಾಂಬಿನೇಷನ್ ನಲ್ಲಿ ಬಂದಿದ್ದ ಗಾಳಿಪಟ ಚಿತ್ರದ ಮೇಲೆ ತುಂಬಾನೇ ನಿರೀಕ್ಷೆಗಳು ಇದ್ವು. 2008ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿದ್ದ ಈ ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ಈಗಲೂ ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಇದೆ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಎಂದಿನ ಲವರ್ ಬಾಯ್ ಪಾತ್ರದಲ್ಲಿ ಎಲ್ಲರ ಮನಸ್ಸು ಮುಟ್ಟೋ ತರ ಅಮೋಘವಾಗಿ ಅಭಿನಯಿಸಿದ್ರು. 2008ರಲ್ಲಿ ಬಿಡುಗಡೆಯಾದ 3 ಜನ ಹುಡುಗರ ಲವ್ ಸ್ಟೋರಿ ಇದ್ದ ಈ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಾತಾಗಿತ್ತು. 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 12 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಮೂಲಕ ದಾಖಲೆಯನ್ನ ನಿರ್ಮಿಸಿತ್ತು. ಈ ಸಾಲಿನಲ್ಲಿ 6ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು 2018ರಲ್ಲಿ ಬಿಡುಗಡೆಯಾಗಿರುವ ಆರೆಂಜ್ ಸಿನಿಮಾ. ಝೂಮ್ ಚಿತ್ರದ ಯಶಸ್ಸಿನ ನಂತರ ನಿರ್ದೇಶಕ ಪ್ರಶಾಂತ್ ರಾಜ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ ಅಂದುಕೊಂಡಷ್ಟು ಮಟ್ಟದ ಯಶಸ್ಸು ಗಳಿಸಲಿಲ್ಲ. ಝೂಮ್ ನಲ್ಲೇ ಗೋಲ್ಡನ್ ಸ್ಟಾರ್ಗೆ ಸ್ವಲ್ಪ ಮಾಸ್ ಫೀಲ್ ಟಚ್ ಕೊಟ್ಟಿದ್ದ ನಿರ್ದೇಶಕ ಪ್ರಶಾಂತ್ ರಾಜ್ ಆರೆಂಜ್ ನಲ್ಲಿ ಔಟ್ ಅಂಡ್ ಔಟ್ ಮಾಸ್ ಟಚ್ ಕೊಟ್ಟು
ರಾಬಿನ್ ವುಡ್ ಆಗಿ ಗಣೇಶ್ ಅವರನ್ನ ತೋರಿಸಿದ್ರು. ರಾಜ್ಕುಮಾರ ಚಿತ್ರದ ಮೂಲಕ ಕನ್ನಡಿಗರ ಮನಸ್ಸು ಕದ್ದಿದ್ದ ಕಾಲಿವುಡ್ ಬ್ಯೂಟಿ ಪ್ರಿಯಾ ಆನಂದ್ ಆರೆಂಜ್ ಮೂಲಕ ಮತ್ತೆ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ರು. ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ 15.8 ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಮಾಡಿತ್ತು. ಒಂದು ಕಾಲದಲ್ಲಿ ಚಂದನವನದ ಬೆಳ್ಳಿತೆರೆಯ ಮೇಲೆ ಸೂಪರ್ ಹಿಟ್ ಜೋಡಿಯಾಗಿದ್ದವರು ಅಮೂಲ್ಯ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್. ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಈ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ. ಕೇವಲ 4 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ 16.7 ಕೋಟಿ ರೂಪಾಯಿಗಳ ಭರ್ಜರಿ ಕಲೆಕ್ಷನ್ ಮಾಡೋ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಳ್ತದೆ. ಈ ಸಿನಿಮಾದಲ್ಲಿ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಲವರ್ ಬಾಯ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ರು. ಚಿತ್ರದಲ್ಲಿ ಗಣೇಶ್ ಅವರ ಕಾಮಿಡಿ ಟೈಮಿಂಗ್ ಮತ್ತು ಅಮೂಲ್ಯ ಅವರ ಅಭಿನಯ ವರ್ಕೌಟ್ ಆಗಿತ್ತು. ಹಾಗೆ ಅಮೂಲ್ಯ ಹಾಗೂ ಗಣೇಶ್ ಆನ್ ಸ್ಕ್ರೀನ್ ಕಾಂಬಿನೇಷನ್ ಮತ್ತೆ ಪ್ರೇಕ್ಷಕರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮೂಡಿ ಬಂದಿತ್ತು ಅಂತ ಹೇಳ್ಬೋದಾಗಿದೆ. ಮಂಜು ಸ್ವರಾಜ್ ನಿರ್ದೇಶನದ ಶ್ರಾವಣಿ ಸುಬ್ರಹ್ಮಣ್ಯ ಇತ್ತೀಚೆಗಷ್ಟೇ 10 ವರ್ಷಗಳನ್ನ ಪೂರೈಸಿತ್ತು. 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿದ ಚಿತ್ರತಂಡ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಸೀಕ್ವೆಲ್ ಅನ್ನ ಅನೌನ್ಸ್ ಮಾಡಿದೆ. ಮತ್ತೊಮ್ಮೆ ಪ್ರೇಕ್ಷಕರು ಗಣೇಶ್ ಮತ್ತು ಅಮೂಲ್ಯ ಜೋಡಿಯನ್ನ ತೆರೆ ಮೇಲೆ ನೋಡಬಹುದಾಗಿದ್ದು, ಅಮೂಲ್ಯ ಅವರಿಗೂ ಕೂಡ ಇದು ಕಂಬ್ಯಾಕ್ ಆಗಲಿದೆ. ಮುಂಗಾರು ಮಳೆ ಸಿನಿಮಾ ಬಗ್ಗೆ ನಾವು ನಿಮ್ಗೆ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಅದರ ಆರ್ಭಟ ದಾಖಲೆಗಳು ಇನ್ನು ಎಲ್ರಿಗೂ ನೆನಪಿದೆ. ಚಿತ್ರ ಯಾವ ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಇಂಡಸ್ಟ್ರಿ ಹಿಟ್ ಕೂಡ ಆಗಿತ್ತು ಅನ್ನೋಕೆ ಕನ್ನಡಿಗರೆಲ್ಲ ಸಾಕ್ಷಿಯಾಗಿದ್ದಾರೆ. ಅದೇ ಹೆಸರಿನಲ್ಲಿ ಮೂಡಿಬಂದ ಮುಂಗಾರು ಮಳೆ ಭಾಗ 2 ಸಿನಿಮಾ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು. ಶಶಾಂಕ್ ನಿರ್ದೇಶನ ಮಾಡಿದ್ದ ಮುಂಗಾರು ಮಳೆ 2 ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪೈಕಿಯಲ್ಲಿ 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಮಗನ ಪಾತ್ರದಲ್ಲಿ ಲವರ್ ಬಾಯ್ ಹಾಗೂ ಬಿಸ್ನೆಸ್ ಮ್ಯಾನ್ ಮಗ ಕೇರ್ಲೆಸ್ ಹುಡುಗನ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸಿಕೊಂಡಿದ್ರು. 19.4 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಆವರೇಜ್ ಸಿನಿಮಾಗಳ ಪೈಕಿಯಲ್ಲಿ ಕಾಣಿಸಿಕೊಳ್ತದೆ ಈ ಸಿನಿಮಾ. ಈ ಚಿತ್ರದ ಹಾಡುಗಳು ಕೂಡ ಹಿಟ್ ಆಗಿತ್ತು. 2017ರಲ್ಲಿ ಬಿಡುಗಡೆಯಾಗಿರುವ ರಶ್ಮಿಕಾ ಮಂದಣ್ಣ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಚಮಕ್ ಸಿನಿಮಾ 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಯಶಸ್ವಿ ಸಿನಿಮಾಗಳಲ್ಲಿ ಮೊದಲನೇ ಸಾಲಿನಲ್ಲಿ ಕಾಣಿಸಿಕೊಳ್ತದೆ. ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಆರಂಭದಲ್ಲಿ ಕಾಮಿಡಿಯಿಂದ ಕೂಡಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ಸಂಪೂರ್ಣವಾಗಿ ಎಮೋಷನಲ್ ಆಗಿ ತಿರುವು ಪಡೆದುಕೊಳ್ಳುತ್ತೆ. ಇದೇ ಕಾರಣಕ್ಕೆ ಈ ಸಿನಿಮಾ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿತ್ತು. 7 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದ್ದು 22.3 ಕೋಟಿ. ಈ ಸಿನಿಮಾದ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿಮಾನಿಗಳು ಕೂಡ ಸಿಂಪಲ್ ಸುನಿ ಅವರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡಿ ಅಂತ ಹೇಳ್ತಿದ್ದಾರೆ. 2022ರಲ್ಲಿ ಬಿಡುಗಡೆಯಾಗಿರೋ ಗಾಳಿಪಟ 2 ಸಿನಿಮಾ 2ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ದಿಗಂತ್ ಜೊತೆಗೆ ಹೊಸದಾಗಿ ಲೂಸಿಯಾ ಪವನ್ ನಟಿಸಿದ್ರು. ಈ ಸಿನಿಮಾ ಚೆನ್ನಾಗೇನೋ ಮೂಡ್ ಬಂದಿತ್ತು. ಆದ್ರೆ ಗಾಳಿಪಟ ಸಿನಿಮಾದ ಮೊದಲ ಅವತರಣಿಕೆ ಯಾವತ್ತೂ ಕೂಡ ಎವರ್ಗ್ರೀನೇ ಅಲ್ವಾ ಅಂತ ಮನ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ವಾಯ್ಸ್ ಪಕ್ಕಾ ಕೇಳಿಸುತ್ತೆ. ಗಾಳಿಪಟ ಬಿಡುಗಡೆಯಾದ 10 ವರ್ಷಗಳ ನಂತರ ಗಾಳಿಪಟ 2 ತೆರೆಗೆ ಬಂದಿತ್ತು. ಮೊದಲ ದಿನವೇ 1000ಕ್ಕೂ ಅಧಿಕ ಶೋಗಳಲ್ಲಿ ಗಾಳಿಪಟ 2 ಪ್ರದರ್ಶನ ಕಂಡಿತ್ತು. ಪ್ರೀಮಿಯರ್ ಶೋಗಳ ಕಲೆಕ್ಷನ್ ಕೂಡ ಸೇರಿ ಮೊದಲ ದಿನವೇ ಅಂದಾಜು 15 ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದ್ದ ಈ ಚಿತ್ರ ವಿಶ್ವಾದ್ಯಂತ ಒಟ್ಟು 40 ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಮಾಡಿತ್ತು. ಕೊನೆಯದಾಗಿ ಮೊದಲನೇ ಸ್ಥಾನದ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಯಾಕಂದ್ರೆ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದು ಗಣೇಶ್ ರವರ ಸಿನಿಮಾ ಜೀವನದ ನಂಬರ್ 1 ಸಿನಿಮಾ ಆಗಿನೇ ಉಳ್ಕೊಂಡಿದೆ. ಇವತ್ತು ಗಣೇಶ್ ರವರು ಗೋಲ್ಡನ್ ಸ್ಟಾರ್ ಆಗಿದ್ದಾರೆ ಅಂದ್ರೆ ಈ ಸಿನಿಮಾನೇ ಕಾರಣ. ಹೌದು, 2006ರಲ್ಲಿ ಬಿಡುಗಡೆ ಆಗಿರೋ ಮುಂಗಾರು ಮಳೆ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಕಲೆಕ್ಷನ್ ಜೊತೆಗೆ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕೇವಲ 1.5 ಕೋಟಿ ರೂಪಾಯಿಗಳ ಬಜೆಟ್ ಜೊತೆಗೆ ಮೂಡಿ ಬಂದ ಈ ಸಿನಿಮಾ ಕನ್ನಡದಲ್ಲಿ 50 ಕೋಟಿ ಕಲೆಕ್ಷನ್ ಮಾಡಿರುವ ಮೊದಲ ಸಿನಿಮಾ ಅನ್ನೋ ದಾಖಲೆಯನ್ನ ಹೊಂದಿದೆ. ಇದು ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಲವರ್ ಬಾಯ್ ಅನ್ನೋ ಕ್ಯಾರೆಕ್ಟರ್ ನ ಸರಿಯಾಗಿ ತೋರಿಸ್ಕೊಟ್ಟ ಸಿನಿಮಾ ಅಂತ ಹೇಳ್ಬಹುದು. ಅಂದಿನ ದಿನಗಳಲ್ಲಿ ಪ್ರತಿಯೊಬ್ರು ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಕ್ಯಾರೆಕ್ಟರ್ ರೀತಿನಲ್ಲಿ ಕೊರಳಿಗೆ ಬ್ಲೇಡ್ ಲಾಕೆಟ್ ಹಾಕೊಂಡು ಓಡಾಡ್ತಾ ಇದ್ರು. ಹಾಗೂ ಪ್ರತಿಯೊಂದು ಮದುವೆ ಮನೆಗಳಲ್ಲೂ ಕೂಡ ಮುಂಗಾರು ಮಳೆ ಸಿನಿಮಾದ ಹಾಡುಗಳನ್ನೇ ಹಾಕ್ತಾ ಇದ್ರು. ಅಷ್ಟರ ಮಟ್ಟಿಗೆ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇಂಪ್ಯಾಕ್ಟ್ ಸೃಷ್ಟಿಸಿತ್ತು. ಇವುಗಳೇ ಸ್ನೇಹಿತರೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು. ಈ ಮಾಹಿತಿಯನ್ನ ನಾವು IMDb ಮೂಲಕ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಇದೇ ತರ ಸಿನಿಮಾ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತೀವಿ. ನೀವು ನಮ್ಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಕೇವಲ ಜನಪ್ರಿಯತೆ ವಿಚಾರದಲ್ಲಿ ಮಾತ್ರವಲ್ಲದೆ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಮುಂದಿವೆ. 10ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂತಹ ಸಿನಿಮಾ ತಾರಕ್. ಈ ಸಿನಿಮಾ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಲಿಲ್ಲ ಅನ್ನೋದು ಎಲ್ರಿಗೂ ತಿಳಿದಿರೋ ವಿಚಾರ. ಹೀಗಿದ್ರೂ ಈ ಸಿನಿಮಾ 25 ಕೋಟಿ ರೂಪಾಯಿಗಳನ್ನ ಗಳಿಸಿದೆ ಅನ್ನೋದು ತಿಳಿದು ಬಂದಿರೋ ಮಾಹಿತಿಯಾಗಿದೆ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಈ ಸಿನಿಮಾವನ್ನ ಮಿಲನಾ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ರು. 9ನೇ ಸ್ಥಾನದಲ್ಲಿ 2019ರಲ್ಲಿ ಬಿಡುಗಡೆ ಆಗಿರುವಂತಹ ಒಡಿಯಾ ಸಿನಿಮಾ ಕಾಣಿಸಿಕೊಳ್ತದೆ. ತಮಿಳಿನ ವೀರಂ ಸಿನಿಮಾದ ರೀಮೇಕ್ ಆಗಿದ್ದ ಈ ಸಿನಿಮಾ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣಲಿಲ್ಲ.
ಹೀಗಿದ್ರೂ ಕೂಡ 26 ಕೋಟಿ ರೂಪಾಯಿಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡೋದಕ್ಕೆ ಯಶಸ್ವಿಯಾಗಿತ್ತು. 8ನೇ ಸ್ಥಾನದಲ್ಲಿ 2017ರಲ್ಲಿ ಬಿಡುಗಡೆಯಾಗಿರುವಂತಹ ಚಕ್ರವರ್ತಿ ಸಿನಿಮಾ ಕಾಣಿಸ್ಕೊಳ್ತದೆ. ಸಿನಿಮಾ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ರೂ ಕೂಡ ಜನರ ನಿರೀಕ್ಷೆಯನ್ನ ಪೂರ್ತಿಗೊಳಿಸುವಲ್ಲಿ ಸ್ವಲ್ಪ ವಿಫಲವಾಯಿತು. ಮಿಶ್ರ ಪ್ರತಿಕ್ರಿಯೆಗಳ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ 30 ಕೋಟಿ ರೂಪಾಯಿಗಳನ್ನ ಗಳಿಸಿತ್ತು. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 3 ವಿಭಿನ್ನ ಹೇರ್ ಸ್ಟೈಲ್ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. 7ನೇ ಸ್ಥಾನದಲ್ಲಿ 2011ರಲ್ಲಿ ಬಿಡುಗಡೆಯಾಗಿರುವಂತಹ ಸಾರಥಿ ಸಿನಿಮಾ ಕಾಣಿಸ್ಕೊಳ್ತದೆ. ಸಾಕಷ್ಟು ಸೋಲಿನ ಪರಿಸ್ಥಿತಿಯಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಮತ್ತೆ ಮೇಲೆತ್ತಿದ ಸಿನಿಮಾ ಇದು. ದಿನಕರ್ ತೂಗುದೀಪ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 33 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿತ್ತು. 2013ರಲ್ಲಿ ಬಿಡುಗಡೆಯಾಗಿರುವಂತಹ ಬುಲ್ಬುಲ್ ಸಿನಿಮಾ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಜೀವನದ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಆಗಿದೆ. ಈ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ರವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ರವರ ಮೊದಲ ಸಿನಿಮಾ ಆಗಿತ್ತು. 10 ಕೋಟಿ ರೂಪಾಯಿಗಳ ಆಸುಪಾಸಿನ ಬಜೆಟ್ನಲ್ಲಿ ಮೂಡಿ ಬಂದ ಈ ಸಿನಿಮಾ 36 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 5ನೇ ಸ್ಥಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಕಾಣಿಸಿಕೊಳ್ತದೆ. ಕರ್ನಾಟಕದ ಸ್ವಾತಂತ್ರ್ಯ ವೀರನ ಜೀವನ ಚರಿತ್ರೆಯನ್ನ ಈ ಸಿನಿಮಾದ ಮೂಲಕ ಹೇಳಲಾಗಿದೆ. 2012ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕ ಕೂಡ ಮೆಚ್ಚಿದ್ದ. ಬ್ಲಾಕ್ ಬಸ್ಟರ್ ಫಲಿತಾಂಶವನ್ನ ಕಂಡಿರುವಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 42 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದೆ. 4ನೇ ಸ್ಥಾನದಲ್ಲಿ ಸಾಕಷ್ಟು ವರ್ಷಗಳ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಚಿತಾ ರಾಮ್ ರವರ ಜೊತೆಯಾಗಿ ನಟಿಸಿದ್ದ ಕ್ರಾಂತಿ ಸಿನಿಮಾ ಕಾಣಿಸಿಕೊಳ್ತದೆ. ಇದೇ ವರ್ಷ ಬಿಡುಗಡೆಯಾಗಿರುವಂತಹ ಈ ಸಿನಿಮಾವನ್ನ ವಿ ಹರಿಕೃಷ್ಣ ನಿರ್ದೇಶನ ಮಾಡಿದ್ರು. ಸಿನಿಮಾ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ರೂ ಕೂಡ ಈ ಸಿನಿಮಾ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ತಿಳಿಸೋಕೆ ಹೊರಟಿದ್ದು ನಿಜಕ್ಕೂ ಕೂಡ ಮೆಚ್ಚುಗೆಯನ್ನ ಪಡೆಯುವಂತಹ ವಿಚಾರವಾಗಿತ್ತು. ಇನ್ನು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವುದು 2019ರಲ್ಲಿ ಬಿಡುಗಡೆಯಾಗಿರುವಂತಹ ಯಜಮಾನ ಸಿನಿಮಾ. ಕ್ರಾಂತಿ ಸಿನಿಮಾದ ನಿರ್ಮಾಪಕರೇ ಯಜಮಾನ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. 52 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದಂತಹ ಈ ಸಿನಿಮಾ 2019ರಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡಿತ್ತು. ಇದು ಕೂಡ ಸಮಾಜದಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಅಹಿತಕರ ಘಟನೆಗಳ ವಾಸ್ತವತೆಯನ್ನ ತೋರಿಸುವ ಸಿನಿಮಾ ಆಗಿತ್ತು. 2021ರಲ್ಲಿ ಬಿಡುಗಡೆಯಾಗಿರುವಂತಹ ರಾಬರ್ಟ್ 2ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಚೌಕಾ ಸಿನಿಮಾದ ರಾಬರ್ಟ್ ಎನ್ನುವ ಪಾತ್ರದಿಂದ ಪ್ರಾರಂಭವಾದ ಐಡಿಯಾ ರಾಬರ್ಟ್ ಎನ್ನುವಂತಹ ಸಿನಿಮಾ ನಿರ್ಮಾಣ ಆಗುವುದಕ್ಕೆ ಕಾರಣವಾಯಿತು. ಉಮಾಪತಿ ಶ್ರೀನಿವಾಸ್ ಗೌಡ ನಿರ್ಮಾಣದಲ್ಲಿ ಹಾಗೂ ತರುಣ್ ಸುಧೀರ್ ರವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು 2 ವಿಭಿನ್ನ ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ರು. ಕಮರ್ಷಿಯಲ್ ವಿಚಾರದಲ್ಲಿ ಸೂಪರ್ ಹಿಟ್ ಆಗಿರುವಂತಹ ರಾಬರ್ಟ್ ಸಿನಿಮಾ ಗಳಿಸಿದ್ದು 73 ಕೋಟಿ ರೂಪಾಯಿ ಆಗಿದೆ. ಮೊದಲನೇ ಸ್ಥಾನದಲ್ಲಿ ನೀವೆಲ್ಲರೂ ತಿಳಿದುಕೊಂಡಿರುವ ಹಾಗೆ ಕಾಣಿಸಿಕೊಳ್ಳುವುದು ಕುರುಕ್ಷೇತ್ರ ಸಿನಿಮಾ. 2019ರ ಹೈಯೆಸ್ಟ್ ಗ್ರಾಸರ್ ಆಗಿರುವಂತಹ ಕುರುಕ್ಷೇತ್ರ ಸಿನಿಮಾ ರಾಜ್ಯದಲ್ಲಿ ಇದ್ದಂತಹ ಪ್ರವಾಹದ ನಡುವೆ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಬಹುತೇಕ ಅರ್ಧ ಕನ್ನಡ ಚಿತ್ರರಂಗ ಈ ಸಿನಿಮಾದಲ್ಲಿತ್ತು ಅಂದ್ರೂ ಕೂಡ ತಪ್ಪಾಗಲ್ಲ. ಕುರುಕ್ಷೇತ್ರ ಸಿನಿಮಾವನ್ನ ಮುನಿರತ್ನ ಅವರು ನಿರ್ಮಾಣ ಮಾಡಿದ್ರು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ದುರ್ಯೋಧನ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಸಿನಿಮಾ 92 ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎನ್ನುವುದಾಗಿ ತಿಳಿದು ಬಂದಿದೆ. ಇವುಗಳೇ ಮಿತ್ರರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಟಾಪ್ 10 ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳು. ಕನ್ನಡ ಚಿತ್ರರಂಗದ ಮತ್ತೊಬ್ಬ ಪ್ರತಿಭಾನ್ವಿತ ಕಲಾವಿದ ಹಾಗೂ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ನಟರಲ್ಲಿ ಒಬ್ಬರಾಗಿರುವಂತಹ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳ ಬಗ್ಗೆ ಹೇಳಲು ಹೊರಟಿದ್ದೇವೆ. ಈ ಮಾಹಿತಿಯನ್ನ ನಾವು ಪ್ರತಿಷ್ಠಿತ IMDb ಸಂಸ್ಥೆ ತನ್ನ ವೆಬ್ಸೈಟ್ ನಲ್ಲಿ ನೀಡಿರುವಂತಹ ಮಾಹಿತಿಗಳ ಅನ್ವಯ ನೀಡುತ್ತಿದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಮ್ಮ ಪ್ರಯತ್ನಕ್ಕೆ ಬೆಂಬಲ ಸೂಚಿಸಬಹುದಾಗಿದೆ. 10ನೇ ಸ್ಥಾನದಲ್ಲಿ 2015ರಲ್ಲಿ ಬಿಡುಗಡೆಯಾಗಿರುವಂತಹ ರನ್ನ ಸಿನಿಮಾ ಕಾಣಿಸಿಕೊಳ್ತದೆ. ಪವನ್ ಕಲ್ಯಾಣ್ ನಾಯಕ ನಟನಾಗಿ ಕಾಣಿಸಿಕೊಂಡಿರುವ ಅತ್ತಾರಿಂಟಿಕಿ ದಾರೆದಿ ಸಿನಿಮಾದ ರೀಮೇಕ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಂಡಿತ್ತು. ಕಿಚ್ಚ ಸುದೀಪ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದ ಈ ಸಿನಿಮಾ 27 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿತ್ತು. 9ನೇ ಸ್ಥಾನದಲ್ಲಿ 2016ರಲ್ಲಿ ಬಿಡುಗಡೆಯಾಗಿರುವಂತಹ ಕೋಟಿಗೊಬ್ಬ 2 ಕಾಣಿಸಿಕೊಳ್ತದೆ. ತಮಿಳಿನ ಯಶಸ್ವಿ ನಿರ್ದೇಶಕ ಆಗಿರುವಂತಹ KS ರವಿಕುಮಾರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಕಿಚ್ಚ ಸುದೀಪ್ ರವರ ಸಿನಿಮಾ ಜೀವನದಲ್ಲಿ ಪ್ರೇಕ್ಷಕರು ಹೆಚ್ಚಾಗಿ ಮೆಚ್ಚಿಕೊಂಡಿರುವಂತಹ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ತದೆ. ಬರೋಬ್ಬರಿ 36 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂತಹ ಈ ಸಿನಿಮಾ ಕಿಚ್ಚ ಸುದೀಪ್ ರವರ ದ್ವಿಪಾತ್ರ ಅಭಿನಯಕ್ಕೆ ಮೆಚ್ಚುಗೆ ಪಡೆದುಕೊಂಡಿದೆ. 8ನೇ ಸ್ಥಾನದಲ್ಲಿ ಸ್ವತಃ ಕಿಚ್ಚ ಸುದೀಪ್ ನಿರ್ದೇಶನ ಮಾಡಿರುವಂತಹ ಮಾಣಿಕ್ಯ ಸಿನಿಮಾ ಕಾಣಿಸಿಕೊಳ್ತದೆ. ಪ್ರಭಾಸ್ ಅವರ ಮಿರ್ಚಿ ಸಿನಿಮಾದ ರೀಮೇಕ್ ಆಗಿರುವಂತಹ ಈ ಸಿನಿಮಾವನ್ನ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಕಿಚ್ಚ ಸುದೀಪ್ ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿದ್ದಾರೆ.
2014ರಲ್ಲಿ ಬಿಡುಗಡೆಯಾಗಿರುವಂತಹ ಈ ಸಿನಿಮಾ 37 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. 2021ರಲ್ಲಿ ಬಿಡುಗಡೆಯಾಗಿರುವಂತಹ ಕೋಟಿಗೊಬ್ಬ 3 ಸಿನಿಮಾ 7ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಸಿನಿಮಾ ಆವರೇಜ್ ಆಗಿದ್ರೂ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಮಾತ್ರ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. 44 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿರುವಂತಹ ಕೋಟಿಗೊಬ್ಬ 3 ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗೆ ಒಳಗಾಗಿತ್ತು ಅನ್ನೋದನ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಸಿನಿಮಾ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದ್ದ ಹೆಬ್ಬುಲಿ ಸಿನಿಮಾ ಕೂಡ ಈ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ತದೆ. ಹಾಗೂ ಇದನ್ನ ಗಜಕೇಸರಿ ಖ್ಯಾತಿಯ ಕೃಷ್ಣ ನಿರ್ದೇಶನ ಮಾಡಿದ್ದಾರೆ. ಒಂದೊಳ್ಳೆ ಸಾಮಾಜಿಕ ಸಂದೇಶವನ್ನ ಹೊಂದಿದ್ದ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಆರ್ಮಿ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ರು. 20 ಕೋಟಿ ಬಜೆಟ್ ನಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಬರೋಬ್ಬರಿ 45 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 5ನೇ ಸ್ಥಾನದಲ್ಲಿ ಕಿಚ್ಚ ಸುದೀಪ್ ಹಾಗೂ ಶಿವಣ್ಣ ಒಟ್ಟಾಗಿ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ದಿ ವಿಲನ್ ಸಿನಿಮಾ ಕಾಣಿಸಿಕೊಂಡಿದೆ. IMDb ಈ ಸಿನಿಮಾವನ್ನ ಆವರೇಜ್ ಅನ್ನುವಂತಹ ತೀರ್ಪನ್ನ ನೀಡಿದ್ದು 54 ಕೋಟಿ ರೂಪಾಯಿಗಳ ಕಲೆಕ್ಷನ್ ಅನ್ನು ಈ ಸಿನಿಮಾ ಮಾಡಿದೆ ಎಂಬುದಾಗಿ ಅಧಿಕೃತವಾಗಿ ತಿಳಿಸಿದೆ. ದಿ ವಿಲನ್ ಸಿನಿಮಾದ ಟಿಕೆಟ್ ಬೆಲೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿದ್ದವು ಎನ್ನುವುದು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿದ್ದ ಮತ್ತೊಂದು ವಿವಾದಾತ್ಮಕ ವಿಚಾರವಾಗಿತ್ತು. 4ನೇ ಸ್ಥಾನದಲ್ಲಿ ಕಿಚ್ಚ ಸುದೀಪ್ ರವರು ಮೊದಲ ಬಾರಿಗೆ ಕುಸ್ತಿಪಟುವಿನ ರೂಪದಲ್ಲಿ ಕಾಣಿಸಿಕೊಂಡಿದ್ದ ಪೈಲ್ವಾನ್ ಸಿನಿಮಾ ಕಾಣಿಸಿಕೊಳ್ತದೆ. ಹೆಬ್ಬುಲಿ ಸಿನಿಮಾದ ನಂತರ ಮತ್ತೊಮ್ಮೆ ಜೊತೆಯಾದ ಕೃಷ್ಣ ಹಾಗೂ ಕಿಚ್ಚ ಸುದೀಪ್ ಜೋಡಿ ಪೈಲ್ವಾನ್ ಸಿನಿಮಾದ ಮೂಲಕ ಸುನೀಲ್ ಶೆಟ್ಟಿ ಅವರನ್ನು ಕೂಡ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಕರೆತರುತ್ತದೆ. ಪೈಲ್ವಾನ್ ಸಿನಿಮಾ ಕೂಡ ಕನ್ನಡ ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಗಳಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಯಶಸ್ಸನ್ನ ಕಂಡಿಲ್ಲ. ಇನ್ನು ಈ ಸಿನಿಮಾ 55 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ. 3ನೇ ಸ್ಥಾನದಲ್ಲಿ ಈಗ ಸಿನಿಮಾ ಕಾಣಿಸಿಕೊಳ್ತದೆ. ಕಿಚ್ಚ ಸುದೀಪ್ ರವರು ಈ ಸಿನಿಮಾದಲ್ಲಿ ಖಳನಾಯಕನಾಗಿ ಕಂಡಿರಬಹುದು. ಆದರೆ ಈ ಸಿನಿಮಾದ ಪ್ರಮುಖ ಜೀವಾಳ ಇವರೇ ಅಂತ ನಾವು ಪರಿಗಣಿಸಬಹುದಾಗಿದೆ. ನಿರ್ದೇಶಕ ರಾಜಮೌಳಿ ಕೂಡ ಹೇಳಿರುವ ಹಾಗೆ ಈ ಸಿನಿಮಾದಲ್ಲಿ ಸುದೀಪ್ ರವರು ಇಲ್ಲದೆ ಇದ್ದಿದ್ರೆ ಸಿನಿಮಾನೇ ಆಗಿರಲಿಲ್ಲ. ಇವತ್ತಿಗೂ ಕೂಡ ಕಿಚ್ಚ ಸುದೀಪ್ ರವರನ್ನು ಈಗ ಸಿನಿಮಾದ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರತಿಯೊಬ್ಬರೂ ಕೂಡ ನೆನಪು ಮಾಡ್ಕೊಳ್ತಾರೆ. ಈ ಸಿನಿಮಾ ಬರೋಬ್ಬರಿ 102 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಪಟ್ಟವನ್ನ ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವಂತಹ ಪ್ಯಾನ್ ಇಂಡಿಯನ್ ಸಿನಿಮಾ ವಿಕ್ರಾಂತ್ ರೋಣ ಕಾಣಿಸಿಕೊಳ್ತದೆ. ಈ ಸಿನಿಮಾ ವಿಶೇಷವಾಗಿ ತೆಲುಗು ಹಾಗೂ ಕನ್ನಡದಲ್ಲಿ ಯಶಸ್ವಿ ಪ್ರದರ್ಶನವನ್ನ ಕಂಡಿದ್ದು ಮೇಕಿಂಗ್ ವಿಚಾರದಲ್ಲಿ ನಿಜಕ್ಕೂ ಕೂಡ ಈ ಸಿನಿಮಾ ಕನ್ನಡದ ಬೇರೆ ಯಾವುದೇ ಸಿನಿಮಾಗಳಿಗೂ ಹೋಲಿಸಿದ್ರು ಟಾಪ್ ಲೆವೆಲ್ ನಲ್ಲಿ ಕಾಣಿಸಿಕೊಳ್ತದೆ. ಈ ಸಿನಿಮಾ 104 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಅನ್ನೋದಾಗಿ ತಿಳಿದು ಬಂದಿದೆ. ಮೊದಲನೇ ಸ್ಥಾನದಲ್ಲಿ ಆಶ್ಚರ್ಯ ಎನ್ನುವಂತೆ ದಬಾಂಗ್ 3 ಕಾಣಿಸಿಕೊಳ್ತದೆ. ಸಲ್ಮಾನ್ ಖಾನ್ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಬಾಲಿ ಸಿಂಗ್ ಎನ್ನುವಂತಹ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಲ್ಮಾನ್ ಖಾನ್ ರವರ ಚುಲ್ಬುಲ್ ಪಾಂಡೆ ಪಾತ್ರವನ್ನು ಕೂಡ ಮೀರಿಸುವ ರೀತಿಯಲ್ಲಿ ನಟನೆಯನ್ನ ಮಾಡಿದ್ದಾರೆ. ಸಿನಿಮಾ ಆವರೇಜ್ ಆಗಿದ್ರೂ ಕೂಡ 218 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿತ್ತು. ಇವೇ ವೀಕ್ಷಕರೇ ಕಿಚ್ಚ ಸುದೀಪ್ ರವರ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪಟ್ಟಿ. ಈ ಸಿನಿಮಾಗಳ ಪೈಕಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದಾಗಿದೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡುವಂತಹ ಕಂಟೆಂಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.